ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕೊಕ್ಕಡ ಗ್ರಾಮದ ಕುഞ്ഞಪ್ಪ ಮಾಸ್ಟರ್ ಅಥವಾ ಕುഞ്ഞಪ್ಪ ಗೌಡರ್ ಅವರ ಕೃಷಿ ತೋಟದ ಮನೆಯಲ್ಲಿ ಇದ್ದೇನೆ. ವಿಷಯಗಳು ಏನೆಂದರೆ, ಇವತ್ತು ನಾವು ನಮ್ಮ ದೇಶಾದ್ಯಂತ, ಇಡೀ ಜಗತ್ತಿನಾದ್ಯಂತ ಜನಗಳು ಒಂದಲ್ಲ ಒಂದು ಸಮಸ್ಯೆಗಳಿಂದ, LPG ಗ್ಯಾಸ್ ಸಿಲಿಂಡರ್ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಈ ಒಂದು ತುರ್ತು ಸನ್ನಿವೇಶದಲ್ಲಿ ನಾವು ಮಾಡುವಂತಹ ವಿಡಿಯೋಗಳು ನಮ್ಮ ಜನರಿಗೆ ಸಹಾಯವಾಗಬೇಕು, ಅದರಿಂದ ಪ್ರಯೋಜನವಾಗಬೇಕು ಎನ್ನುವ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಇವರ ಈ ತೋಟವನ್ನು ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ನೀಟಾಗಿ ನಿರ್ವಹಣೆ ಮಾಡಿರುತ್ತಾರೆ. ತುಂಬ ಸ್ವಚ್ಛವಾಗಿ ಎಲ್ಲ ಕಡೆಯೂ ಹಸಿರಿನಿಂದ ಕೂಡಿದ್ದು ತುಂಬ ಸುಂದರವಾಗಿ ಇರುತ್ತದೆ. ಅಲ್ಲಿ ಕುಳಿತುಕೊಂಡು ಮಾತನಾಡೋದೇ ಒಂದು ಖುಷಿ. ಪ್ರಪಂಚದಲ್ಲಿರುವ ವಿದೇಶಗಳಿರುವ ಒಂದೊಂದು ದೇಶಗಳಲ್ಲಿ, ಕೆಲವು ದೇಶಗಳಲ್ಲಿ ಮಹಾನ್ ಯುದ್ಧ ಸನ್ನಿವೇಶಗಳು ಇರುವುದರಿಂದ ಇಂದು ಜಗತ್ತಿಗೆ ಬಹಳ ಕಂಟಕವು ಬಂದು ಒದಗಿದೆ. ಅದು ಏನೆಂದರೆ, LPG ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇಂಧನಗಳಿರ್ಬೋದು ಲಭ್ಯವಾಗದೇ ಇರುವುದರಿಂದ ಜಗತ್ತಿನಲ್ಲಿರುವ ಎಲ್ಲ ಜನರು ಕೂಡ ತಮ್ಮ ನಿತ್ಯ ಜೀವನ ನಿರ್ವಹಣೆಗೆ ಪರದಾಡುವಂತಾಗಿದೆ. ಎಲ್ಲರೂ ಸಮಸ್ಯೆಗಳಿಗೆ ಸಿಲುಕಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಒಂದು ಸಮಸ್ಯೆಗಳಿಂದ ಕೃಷಿಕರು ಪಾರಾಗಿದ್ದಾರೆ ಮತ್ತು ಕೃಷಿಕರು ಮಾತ್ರ ನೆಮ್ಮದಿಯಾಗಿದ್ದಾರೆ ಎಂಬುದು ಕೂಡ ಇಲ್ಲಿ ಗಮನಿಸಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮುಖ್ಯವಾದ ವಿಚಾರವೇನು ಎಂದರೆ, ಬಹಳ ವರ್ಷಗಳ ಹಿಂದೆಯೇ ಈ ಒಂದು ಗೋಬರ್ ಗ್ಯಾಸ್, ಬಯೋಗ್ಯಾಸನ್ನು ಅಳವಡಿಸಿರುವುದರಿಂದ ಇವತ್ತು ನಮ್ಮ ಗ್ರಾಮೀಣ ಭಾಗದ ಒಂದಷ್ಟು ಕೃಷಿಕರಿಗೆ ಯಾವುದೇ ಸಮಸ್ಯೆಗಳು ಆಗಿರುವುದಿಲ್ಲ ಎಂದು ತಿಳಿಸುವುದು ನಮ್ಮ ಉದ್ದೇಶವಾಗಿರುತ್ತದೆ. ಬಹಳ ವರ್ಷಗಳ ಹಿಂದೆಯೇ ಈ ಒಂದು ಗೋಬರ್ ಗ್ಯಾಸ್ ಘಟಕವನ್ನು ಅಳವಡಿಸಿರುವ ನಮ್ಮ ಕುഞ്ഞಪ್ಪ ಮಾಸ್ಟರ್ ಅವರಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನು ಕೇಳೋಣ ಮತ್ತು ಈ ಗೋಬರ್ ಗ್ಯಾಸ್ ಘಟಕವು ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿಯೋಣ. ನಮ್ಮ ಈ ಗ್ರಾಮೀಣ ಬದುಕಿನಲ್ಲಿ ಇದೇ ಒಂದು ನಮಗೆ ಮುಖ್ಯವಾದ ಒಂದು ಪ್ರಯೋಜನ ಮತ್ತು ಉಪಯೋಗ ಮತ್ತು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾವುದೇ ಕಷ್ಟಗಳು ಬಂದರೂ ಕೂಡ ನಮ್ಮ ಗ್ರಾಮೀಣ ಕೃಷಿಕರು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನೀವೇನು ಹೇಳ್ತೀರಾ? ಅಗತ್ಯ ಇದು ನಮಗೆ ಯಾವುದೇ ಕೂಡ ನಾವು ಇನ್ನೊಬ್ಬರನ್ನು ಇದು ಮಾಡ್ಬೇಕಂತಿಲ್ಲ. ನಮ್ಮಲ್ಲೇ ನಾವು ಗ್ರಾಮೀಣದ ಜನಗಳೆಲ್ಲ ನಮ್ಮಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಬ್ಬರ ಹಂಗಿನಲ್ಲಿ ಬದುಕುವುದಕ್ಕೆ ನಮ್ಮಲ್ಲಿರುವಂತ ಯಾವುದು ಗೊಬ್ಬರ ಗ್ಯಾಸ್ ಇರ್ಬೋದು, ಕಟ್ಟಿ ಇರ್ಬೋದು, ಅಥವಾ ಯಾವುದು ಇರ್ಬೋದು, ಒಂದು 10 ಗಿಡ ತೆಂಗಿನಗೆ ಮರ ಇದ್ರೆ ಅದರ ಸೋಗೆಯನ್ನು ಮಾಡಿಕೊಂಡು ಅಡಿಗೆ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ, ಒಟ್ಟಾರೆ ಹೇಳಬೇಕಾದ್ರೆ ಇದೊಂದು ಸ್ವಾವಲಂಬನೆಯ ಬದುಕು ಮತ್ತೆ ಕೃಷಿ ಮತ್ತು ಜೀವನ. ಹೌದು ಸರ್, ಇದು ನೀವು ಈ ಗೋಬರ್ ಗ್ಯಾಸ್ ಅಥವಾ ಈ ಬಯೋಗ್ಯಾಸ್ ಅನ್ನ ಮಾಡಿ ಎಷ್ಟು ಸಮಯ ಆಯ್ತು? ನೀವು ಇದನ್ನ ಮಾಡಿ 30 ವರ್ಷ ಆಯ್ತು. ಸುಮಾರು 30 ವರ್ಷ ಆಯ್ತು. ಅಂದ್ರೆ 30 ವರ್ಷಗಳಿಂದ ನಿರಂತರವಾಗಿ ಈ ಬಯೋಗ್ಯಾಸ್ ಘಟಕವನ್ನ, ಗೊಬ್ಬರ ಗ್ಯಾಸ್ ಅನ್ನ ನಾವು ಮನೆಯ ಉಪಯೋಗಕ್ಕೆ ಉಪಯೋಗಿಸ್ತಾ ಇದ್ದೀರಾ. ಸರ್, ಈಗ ಹೊಸದಾಗಿ ಮಾಡಬೇಕಾದ್ರೆ ಇದಕ್ಕೆ ಎಷ್ಟು ಬರ್ಬೋದು ಖರ್ಚು? ಅಂದಾಜು ಹೊಸದಾಗಿ ದನಗಳಿದ್ದವರು ಮಾಡಬೇಕಾದ್ರೆ ಬಹಳ ಸುಲಭದಲ್ಲಿ ಆಗ್ತಾ ಉಂಟು. ದನದ ಹಾಲು ಕೊಡುವವರು ಹಾಲಿನ ಡಿಪೋದಲ್ಲಿ ನಿಮಗೆ ಬೇಕಾದ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅವರೇ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾರಿಗೆ ಅದಕ್ಕೆ ಅಂಜಿಕೆ ಬೇಕಂತಿಲ್ಲ. ಅದು ಈಗಿನ ಹೊಸದ ಮೆಥಡ್ ನಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗ್ತದೆ. ಅದ ಕಾರಣ ಜನಗಳು ಅಂಜುವಂತ ಅಗತ್ಯವೇ ಇಲ್ಲ. ಅಂದ್ರೆ ಈಗ ತಂತ್ರಜ್ಞಾನಗಳು ಬದಲಾಗಿದೆ, ಕಾಲ ಬದಲಾಗಿದೆ, ಎಲ್ಲವೂ ಅಪ್ಡೇಟ್ ಆಗಿರೋದ್ರಿಂದ ಈಗ ಹೊಸದಾಗಿ ಬರ್ತಿರ್ತಕ್ಕಂಥ ಈ ಬಯೋಗ್ಯಾಸ್ನ ಘಟಕ ಕೂಡ ತುಂಬ ಬದಲಾವಣೆ ಆಗಿದೆ. ಇದರಲ್ಲಿ ಕೂಡ ತುಂಬ ಸುಧಾರಿತ ತಂತ್ರಜ್ಞಾನಗಳು ಬಂದಿರುವುದರಿಂದ ಜನಗಳಿಗೆ ತುಂಬ ಅನುಕೂಲ ಆಗುತ್ತದೆ ಅಂತ ಬೇಕಾದ್ರೆ ಅವರಿಗೆ ಪ್ರತಿಯೊಬ್ಬರಿಗೂ ದನ ಅಂತೂ ಇರಲೇಬೇಕು. ಒಂದು ದನ ಇದ್ರೆ ಒಳ್ಳೇದು, 1 ಅಥವಾ 2 ದನ ಇದ್ರೆ. ಯಾಕಂತ ಹೇಳಿ ದನವನ್ನು ಸಾಕಿದವನಿಗೆ ದನ 1-2 ಜನ ಇದ್ರೆ ಯಾರಿಗೂ ಸಮಸ್ಯೆಗಳಿಲ್ಲ. ಸಾಕಿದ್ರೆ ಒಳ್ಳೇದು. ಹಿಂಗೆ ಬೇಕಂದ್ರೆ ಗೊಬ್ಬರ ಕೆಲಸ ಮಾಡಬಹುದು, ಸೆಗಣಿ ಬೇಕಾಗ್ತದೆ, ಅಥವಾ ಇನ್ನಿತರ 4 ಗಿಡಗಳು ನೆಟ್ಟರೆ ಅದಕ್ಕೆ ಬೇಕಂತ ಮೂತ್ರ ಅಥವಾ ಇದನ್ನು ಸೆಗಣಿಯ ಸ್ಲರಿಯನ್ನು ಅದಕ್ಕೆ ಬಿಡ್ಲಿಕ್ಕೆ ಆಗ್ತದೆ. ಎಲ್ಲವೂ ಅನುಕೂಲ ಆಗ್ತಾ ಉಂಟು. ಯಾರು ಆದ್ರೆ ನಾವು ಕೆಲಸ ಮಾಡ್ಬೇಕು. ಹೌದು, ಸ್ವತಃ ಕೆಲಸವನ್ನು ಸ್ವತಂತ್ರವಾಗಿ ಬದುಕಬೇಕಂತ ನಾವು ಇದು ಕೆಲಸ ಮಾಡ್ಬೇಕು. ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇದಕ್ಕೆ ಪ್ರಾರಂಭದಲ್ಲಿ ಸ್ವಲ್ಪ ಸಗಣಿಯನ್ನು ಎಷ್ಟು ಹಾಕ್ಬೇಕಾಗ್ತದೆ? ಸಾಧಾರಣ ಒಂದು 20 ಬಟ್ಟಿ ಇದ್ರೆ ಸಾಕಾಗ್ತದೆ ಪ್ರಾರಂಭದಲ್ಲಿ. ಈ ನಂತರ ನೀರು ಹಾಕಿದ ತನ್ನಷ್ಟೇ ಅದು ಮೇಲೆ ಬರ್ತಾ ಇರ್ತದೆ. ಹೌದು, ಇದು ಮೊದಲ ಬಾರಿಗೆ ಸಗಣಿ ಹಾಕಿ ಎಷ್ಟು ದಿನಗಳ ನಂತರ ಇದು ಗ್ಯಾಸ್ ಉತ್ಪಾದನೆ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ? ಮೊದಲ ಬಾರಿ ಸಗಣಿ ಹಾಕಿ ಸಾಧಾರಣವಾಗಿ ಒಂದು ವಾರದ 4 ದಿನ ಮೇಲೆ ಬರ್ತದೆ. ಆ ನಂತರ ನಿಮ್ಮಲ್ಲಿ ಈಗ ಇದು ಗೇರು ಬೀಜದ ಹಣ್ಣು ಇದ್ರೆ, ಗೇರು ಬೀಜವನ್ನು ಹಣ್ಣು ಹಾಕಿದ್ರೆ ಕೂಡಲೇ 1-2 ದಿನದಲ್ಲಿ ಅದು ಮೇಲೆ ಬರ್ತಾ ಉಂಟು. ಅಥವಾ ಮಜ್ಜಿಗೆಯನ್ನು ಹಾಕಿದ್ರೆ ಕೂಡ ಹುಳಿ ಅತ್ತೆ ಇದರಲ್ಲಿ ಕೂಡ ಅದು ಕೂಡ ಮೇಲೆ ಯಾವುದನ್ನು ಬಿಸಾಡಬೇಕಂತ ಅಗತ್ಯ ಇಲ್ಲ. ಹೌದೌದು. ಇದರ ಜೊತೆಗೆ ಕೃಷಿ ತ್ಯಾಜ್ಯಗಳು, ಹಣ್ಣು ಹಂಪಲು, ಸಿಪ್ಪೆ ಮತ್ತೆ ಆಹಾರ ತ್ಯಾಜ್ಯಗಳನ್ನು ಕೂಡ ಬಳಸಿಕೊಂಡು ನಾವು ಇದರ ಉತ್ಪಾದನೆಯನ್ನು ಮಾಡಬಹುದು. ಓಕೆ, ಇದು ಒಂದು ದಿನಕ್ಕೀಗ ಇದು ಪ್ರಾರಂಭದ ನಂತರದ ದಿನಗಳಲ್ಲಿ ಒಂದು ದಿನಕ್ಕೆ ನಾವು ಎಷ್ಟು ಬಟ್ಟಿ ಸಗಣಿಯನ್ನು ಹಾಕಬೇಕಾಗ್ತದೆ? ಒಂದೇ ಬಟ್ಟಿ ಸಾಕಾಗ್ತದೆ. ಒಂದು ಬಟ್ಟಿ ಸಾಕಾಗ್ತದೆ. ಒಂದೇ ಬಟ್ಟಿ ಸಾಕಾಗ್ತದೆ. ಓಕೆ, 2 ಜಾಸ್ತಿ ಬಟ್ಟೆ ಮತ್ತೊಮ್ಮೆ ಬೇಕಾದಷ್ಟು ನಮಗೆ ಇದು ಮಾಡ್ಲಿಕ್ಕೆ ಆಗ್ತದೆ. ಓಕೆ ಓಕೆ
ಸೊ ಈಗ ನಾವು ಈಗ ದಿನಕ್ಕೆ 1 ಬಟ್ಟಿ ಅಥವಾ 2 ಬಟ್ಟಿ ಹಾಕಿದರೆ ಇದು ಅಡಿಗೆ ಈ ಗ್ಯಾಸ್ ಸ್ಟೌವಿನಲ್ಲಿ ಎಷ್ಟು ಸಮಯ ಅಡಿಗೆ ಮಾಡ್ಬೋದು ಒಂದು ಅಂದಾಜು? ಸಾಧಾರಣ ನಮಗೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ. ನಮ್ಗೆ ಅರ್ಜೆಂಟ್ ಬಂದ್ರೆ ಹೌದು. ಕಾಫಿ ಚಾ ಮಾಡ್ಲಿಕ್ಕೆ ಅಥವಾ ಅಥವಾ ನಾವು ಅನ್ನವೆಲ್ಲ ಕೂಡ ಅದರಲ್ಲಿ ಮಾಡ್ತಾ ಇರ್ತೇವೆ. ಓಕೆ. ಈ ಗ್ಯಾಸ್ ತುಂಬಾ ಶುದ್ಧವಾದ ಗ್ಯಾಸ್, ಇದರಲ್ಲಿ ಯಾವುದೇ ಕೆಮಿಕಲ್ಗಳಿಲ್ಲ, ಯಾವುದೇ ಪರಿಸರಕ್ಕೆ ಹಾನಿ ಇಲ್ಲ, ಕೃಷಿ ಜನಗಳಿಗೆ ಇಲ್ಲ, ಯಾರು ಹೇಳಿದ್ರು ಇದಷ್ಟು ಶುದ್ಧವಾದ ಯಾವುದೂ ಇಲ್ಲ. ಹೌದೌದು. ಅಂದ್ರೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು ಅಗತ್ಯ, ಅನಿವಾರ್ಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ತುಂಬಾ ಅಗತ್ಯ ಅಂತ ಅನಿಸ್ತದೆ ಅಲ್ವಾ? ಧಾರಾಳವಾಗಿ ಇವತ್ತಿನ ಜೀವನದಲ್ಲಿ ನಾವು ಇನ್ನೊಬ್ಬರು ಅಲ್ಲಿ ಯುದ್ಧವಾದರೂ ಕೂಡ ನಾವು ನಮ್ಮಲ್ಲೇ ಮನೆಯಲ್ಲಿ ಮಾಡಿಕೊಂಡ್ರೆ ಬಹಳ ಸುಲಭ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇನ್ನು ಒಂದು ಯುದ್ಧ, ಮತ್ತೊಂದು ಹಿಂದೆ ಕೊರೋನಾ, ಈ ಎರಡು ನಮಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸಿದೆ. ಎರಡನೇದು ಇವತ್ತು ಹಳ್ಳಿಗಳಲ್ಲಿ ಇರ್ಬೋದು, ಮತ್ತೆ ಸಿಟಿಗಳಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ನಾವು ನ್ಯೂಸನ್ನು ನೋಡ್ತಾ ಇದ್ದೀವಿ. ಗ್ಯಾಸ್ ಇಲ್ಲ, ಮತ್ತೆ ಆಟೋ ಗ್ಯಾಸ್ ಇಲ್ಲ, ಮತ್ತೆ LPG ಇಲ್ಲ, ಕುಕ್ಕಿಂಗ್ ಗ್ಯಾಸ್ ಇಲ್ಲ. ಈಗ ಜನಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹೌದು. ಇದನ್ನೆಲ್ಲ ನೋಡಿದಾಗ ನಮಗೆ ಏನನ್ಸುತ್ತೆ? ಇದನ್ನ ನೋಡುವಾಗ ನಾವು ಮನೆಯಲ್ಲಿ ಸ್ವಲ್ಪ ಜಾಗ ಇದ್ರೆ, ಒಂದು ಅರ್ಧ ಎಕರೆ ಜಾಗ ಇದ್ರೆ ಒಂದು ದನವನ್ನು ಸಾಕಿಕೊಂಡು, ಕೆಲವರು ಅರ್ಧ 20 ಸೆನ್ಸ್ ಜಾಗನಲ್ಲಿ ಕೂಡ ದನವನ್ನು ಸಾಕಿಕೊಂಡು ಸಾಕ್ತಾ ಇದ್ದಾರೆ. ಅದರಿಂದ ಗೋಬರ್ ಗ್ಯಾಸ್ ಮಾಡ್ತಾ ಇರ್ತಾರೆ ಅಂತ ಕೆಲವು ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಉಂಟು. ಇಲ್ಲಿ ಮಂಗಳೂರಿನ ಹತ್ರ ಒಂದು ಕಡೆಯಲ್ಲಿ ಒಬ್ರು ಮುಸ್ಲಿಂ ಒಂದು ಮಹಿಳೆ, ಅವರು ಒಂದು 20 ದನವನ್ನು ಸಾಕಿಕೊಂಡು ಅದನ್ನ ಹಾಲನ್ನು ಮಾರಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಲ್ಲಿ ಸ್ವತಂತ್ರವಾದ ಬದುಕು ಬೇಕು, ಬದುಕುವಂತ ಆ ಒಂದು ಇದು ಬೇಕಾಗ್ತದೆ, ಶಕ್ತಿ ಬೇಕಾಗ್ತದೆ, ಒಂದು ಛಲ ಮತ್ತು ಶ್ರಮ ಬೇಕಾಗ್ತದೆ. ಹಠ ಇಲ್ಲದ್ರೆ ಮತ್ತೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ತುಂಬಾ ವರ್ಷಗಳ ಹಿಂದೆ ಈಗ ಬಯೋಗ್ಯಾಸ್ ಅನ್ನುವಂಥದ್ದು ಅಥವಾ ಗೋಬರ್ ಗ್ಯಾಸ್ ಅನ್ನು ಬಹಳ ಒಂದು ಪ್ರಸಿದ್ಧಿಯಲ್ಲಿ ಇತ್ತು. ಅದರ ಸರ್ಕಾರ ಕೂಡ ಸಹಾಯಧನ, ಸಬ್ಸಿಡಿಗಳನ್ನು ಕೊಟ್ಟು ತುಂಬಾ ಕಡೆಗಳಲ್ಲಿ ಮಾಡಿದ್ರು. ಅದು 20-30 ವರ್ಷಗಳಿಂದ ಇರ್ಬೋದು ಬಹುಶಃ. ಅದು ನಂತರ ದಿನಗಳಲ್ಲಿ ಅದು ತುಂಬಾ ಕಡಿಮೆಯಾಗಿ ಅದು ತುಂಬಾ ಡಲ್ ಆಯಿತು. ಮತ್ತೆ ಈಗ ಒಂದು ಸಮಸ್ಯೆಗಳು ಮತ್ತೆ ಯುದ್ಧ ಇಂತಹ ಸಮಸ್ಯೆಗಳು ಈಗ ಅದು ಮತ್ತೆ ಮರುಜೀವವನ್ನು ಪಡೆದುಕೊಂಡಿದೆ. ಅಂದ್ರೆ ಯಾರೆಲ್ಲ ಮಾಡಿಕೊಂಡಿದ್ರು, ಉದಾಹರಣೆಗೆ ನೀವೆಲ್ಲ ಕೂಡ ಒಂದು ಒಂದು ಬಚಾವಾಗಿದೆ. ಯಾಕಂದ್ರೆ ಗ್ಯಾಸಿನ ಸಮಸ್ಯೆಯಿಂದ ಒಂದು ತಪ್ಪಿಸಿಕೊಂಡಿದ್ರು ಇದನ್ನು ಮಾಡಿ ಇಟ್ಟುಕೊಂಡಿರೋದ್ರಿಂದ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿ ಇಂಥ ಒಂದು ವ್ಯವಸ್ಥೆ ಮಾಡುದು. ಸರ್ಕಾರ ಹಾಲು ದನ ಇದುವರೆಗೆ ಸರ್ಕಾರ ಪ್ರತಿಯೊಂದರಲ್ಲಿ ಒಬ್ಬರಿಗೆ ಕೂಡ ಅವರು ಇದು ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅವರು ಸಣ್ಣ ಒಂದು ಮಟ್ಟಿನಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದೆ. ಯಾವುದು ಗೋಬರ್ ಗ್ಯಾಸ್ನ ಬರ್ತಾ ಉಂಟು. ಆದ ಕಾರಣ ಯಾರಿಗೂ ಸಮಸ್ಯೆಗಳಿಲ್ಲ. ಅದು ಸಮಸ್ಯೆ ಅಂತ ಹೇಳಿರುವವನಿಗೆ ಯಾವಾಗಲೂ ಸಮಸ್ಯೆ ಇಲ್ಲದವರು ಅಂತ ಹೇಳಿದ್ರೆ ಕೆಲಸ ಮಾಡುವಂತ ಅವನಿಗೆ ಆ ಧೈರ್ಯ, ಆ ಸ್ಥೈರ್ಯ ಅವನಲ್ಲಿ ಇದ್ರೆ ಎಲ್ಲಿ ಕೂಡ ಇದು ಮಾಡ್ಲಿಕ್ಕೆ ಆಗ್ತದೆ. ಇದು ಒಂದು ನಮಗೆ ಪಾಠ. ಯಾಕಂತ ಹೇಳಿದ್ರೆ ಇವತ್ತು ಹಿಂದೆ ಕೊರೋನಾ ಬಂದಿತ್ತು, ಈಗ ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಯುದ್ಧಗಳು ನಡೀತಿದೆ. ಮುಂದೆ ಒಂದು ದಿವಸ ಈ ಇಂಧನಗಳು ಬರಿದಾಗ್ಬೋದು. ನಮ್ಮಲ್ಲಿ ಏನು ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಗ್ಯಾಸ್ ಇದೆ, ಮತ್ತೆ ಬೇರೆ ಬೇರೆ ಏನು ನಾವು ಕೆಮಿಕಲ್ಗಳನ್ನು ಹೊರಗಡೆ ತರ್ತಾ ಇದ್ದೀವಿ ಈ ಕೊಲ್ಲಿ ರಾಷ್ಟ್ರಗಳಿಂದ, ಅದೆಲ್ಲವೂ ಬರಿದಾಗುವ ಸಾಧ್ಯತೆಗಳಿದೆ. ಯಾವತ್ತೂ ಒಂದಿನ ಅದು ಬರಿದಾಗಲೇಬೇಕು. ಸೊ ಆದಾಗ ನಮ್ಮ ಮುಂದಿನ ನಡೆ ಹೇಗಿರಬೇಕು, ಮತ್ತೆ ಅದಕ್ಕೆ ತಯಾರಿ ಹೇಗಿರಬೇಕು ಅನ್ನುವಂಥದ್ದು ಕೂಡ ಇದು ನಮಗೊಂದು ಪಾಠ, ಒಂದು ಮುಖವಾಣಿ. ಮಾಡುವವನಿಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಅಂದ್ರೆ ಕೃಷಿಯಲ್ಲಿ ಅವನಿಗೆ ಉಮೇದು ಬೇಕಾಗ್ತದೆ. ನಾನು ಮಾಡ್ತೇನೆ ಕೃಷಿಯಲ್ಲಿ, ಅದೊಂದು ಅಭಿವೃದ್ಧಿ ಮಾಡ್ತೇನೆ ಎಂಬ ಒಂದು ಇದಿದ್ರೆ ಅವ ಯಾವ ರೀತಿಯಲ್ಲಿ ಕೂಡ ಮುಂದೆ ಬರ್ಲಿಕ್ಕೆ ಆಗ್ತದೆ. ಖಂಡಿತ. ಯಾಕಂದ್ರೆ ಏನಂತ ಹೇಳಿದ್ರೆ ಇಲ್ಲಿ ಎಕನಾಮಿಕಲಿ ಅಥವಾ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಅಂದ್ರೆ ದುಡಿಬೇಕಾಗ್ತದೆ. ಅದಕ್ಕಾಗಿ ಕೆಲವರೆಲ್ಲ ಹೋಗುದು ಪೇಟೆಯಲ್ಲಿ ಹೋಗಿ ಇದು 10 ರೂಪಾಯಿ ಅಲ್ಲಿ ದುಡಿತಾ ಇರ್ತಾರೆ. ಹಳ್ಳಿಯಲ್ಲಿ ದುಡಿಯುವುದು ಸ್ವಲ್ಪ ಕಡಿಮೆ. ಈಗಂತ ಇಲ್ಲಿ ಬೇಕಾದ್ರಂತ ಗಾಳಿ ಇರಬಹುದು, ನೀರು ಬರುವುದು, ನಮ್ದಲ್ಲಿ ಸ್ವಚ್ಛವಾದಂತ ಗಾಳಿ ಎಲ್ಲ ಇರ್ತದೆ. ಆದ ಕಾರಣ ಇಲ್ಲಿ ಸಮಸ್ಯೆಗಳು ಇಲ್ಲ. ಹಾಗಾಗಿ ಕೃಷಿ ಎನ್ನುವಂಥದ್ದು ಒಂದು ನೆಮ್ಮದಿ ಜೀವನ, ಒಂದು ಸಂತೋಷ ಜೀವನ, ಸ್ವಾವಲಂಬನೆಯ ಬದುಕು. ದನಗಳಿರ್ಬೋದು, ಕರುಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಹಾಗೆ ನಮ್ಮ ಕೃಷಿ ತೋಟಗಳಿರ್ಬೋದು, ಸಸ್ಯಗಳಿರ್ಬೋದು, ಎಲ್ಲರೂ ನಮಗೆ ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ. ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಶಾಂತಿ, ಇದನ್ನೆಲ್ಲ ಕೊಡುವಂಥದ್ದು ಕೃಷಿ ಅನ್ನುವಂಥದ್ದು ಬಹಳ ಹಿಂದಿನವರು ಕಂಡುಕೊಂಡಂತಹ ಸತ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕೃಷಿಯ ಬಗ್ಗೆ ಇರುವಂತಹ ಆಕರ್ಷಣೆಗಳು ಸ್ವಲ್ಪ ಕಡಿಮೆಯಾಗಿ ಎಲ್ಲರೂ ಪಟ್ಟಣದತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಹಿಂದಕ್ಕೆ ಬಂದು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮ ಹಿರಿಯರು ಮಾಡಿದ ಆಸ್ತಿಯನ್ನು ಮತ್ತೆ ಪುನರ್ ನವೀಕರಣ ಮಾಡಿ ಅದನ್ನೇ ಜೀವನ ನಡೆಸುವಂಥ ಪರಿಸ್ಥಿತಿ ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಯಾರು ಕೂಡ ಆಸ್ತಿ ಮಾಡಬಾರದು. ಯಾಕಂದ್ರೆ ಇದ್ದಂತ ಕೃಷಿಯನ್ನು ಮಾಡಿಕೊಂಡು ಅವ ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಸ್ತಿ ಮಾರಿದ ಕೂಡಲೇ ಎಲ್ಲಿಯ ಪೇಟೆಯಲ್ಲಿ ಕೂತ್ಕೊಂಡು ಅಲ್ಲಿ ಸೇರುವಂಥದ್ದು ಎಲ್ಲವೂ ರಾಸಾಯನಿಕ ಕ್ರಿಯೆಯಲ್ಲಿರುವಂಥ ವಸ್ತುಗಳೇ ಸಿಗ್ತಾ ಉಂಟು. ಸ್ವತಂತ್ರ ಇಲ್ಲಿ ನಾವೊಂದು ಬಾಳೆಹಣ್ಣು ಮಾಡಿದ್ದೇವೆ, ಬಾಳೆಹಣ್ಣು ಅಥವಾ ಹಲಸಿನಕಾಯಿ ಇರ್ಬೋದು, ಎಲ್ಲವೂ ಅದರಲ್ಲಿ ಯಾವ ವಿಷಯ ಪದಾರ್ಥಗಳು ಕೂಡ ಇಲ್ಲ. ಆದ ಕಾರಣ ನಾವು ಮಾಡೋದು ಅನಾನಸ್ ಇರ್ಬೋದು, ಕೊಕ್ಕೋ ಇರಬಹುದು, ಎಲ್ಲವೂ ಕೂಡ ವಿಷ ಮುಕ್ತ ಇದು ಇಲ್ಲದಂತ ಒಂದು ತಯಾರಿ ನಮ್ಮಲ್ಲಿ ಮಾಡ್ಲಿಕ್ಕೆ. ಈ ಪ್ರಪಂಚ ಇಡೀ ದಿನ ಬಂದಾದರೂ ಕೂಡ ನಮ್ಮ ಕೃಷಿಕನ ಹೊಟ್ಟೆಗೆ ಯಾವತ್ತೂ ಕೂಡ ಸಮಸ್ಯೆ ಆಗುವುದಿಲ್ಲ. ಏನಾದರೂ ನಮ್ಮ ಕೃಷಿ ಭೂಮಿಯಲ್ಲಿ ಇರುವಂತನ್ನು ತೆಗೆದುಕೊಂಡು ಪದಾರ್ಥ ಮಾಡಿಕೊಂಡು ಬೇಯಿಸಿಕೊಂಡು ತಿಂದು ಜೀವನ ಅಂತ ಉಳಿಸಿಕೊಳ್ಳಬಹುದು ಕೊನೆಯ ಪಕ್ಷ. ಆಗ್ತದೆ ಧಾರಾಳವಾಗಿ. ಮಳೆಗಾಲದಲ್ಲಿ ಸಗಣಿ ಆಗಿದ್ರೆ ಸೌತೆಕಾಯಿ, ಸಣ್ಣ ಸೌತೆಕಾಯಿ ಬರ್ತದೆ, ಅದನ್ನು ಮಾಡಿದ್ರೆ ಎಷ್ಟು ಬೇಕಾದ್ರೂ ನಮಗೆ ಮಾಡ್ಲಿಕ್ಕೆ ಆಗ್ತದೆ. ಈ
ಈ ಒಂದು ಬಯೋಗ್ಯಾಸ್ ಗೋಬರ್ ಗ್ಯಾಸ್ ಘಟಕವು ಯಾವ ರೀತಿ ಕಾರ್ಯವನ್ನು ಮಾಡುತ್ತದೆ ಮತ್ತು ಇಲ್ಲಿ ತಯಾರಾಗುವ ಅನಿಲವು ಯಾವ ರೀತಿ ಇದು ಅಡಿಗೆ ಮನೆಯನ್ನು ಹೇಗೆ ಸೇರುತ್ತದೆ ಎಂಬುದನ್ನು ನೋಡೋಣ. ಇಲ್ಲಿ ನಾವು ಕಾಣುತ್ತಿರುವ ಟ್ಯಾಂಕಿಗೆ ಸಗಣಿ ಮತ್ತು ನೀರನ್ನು ಮಿಶ್ರಣ ಮಾಡಿ ಅದಕ್ಕೆ ಹಾಕಬೇಕಾಗುತ್ತದೆ. ಅದು ಆ ಟ್ಯಾಂಕಿಯ ಮೂಲಕ ಬಂದು ಮುಂದಕ್ಕೆ ಬಂದು ಅದು ಅಲ್ಲಿ ಇನ್ನೊಂದು ಪುಟ್ಟ ಟ್ಯಾಂಕಿ ಕೂಡ ನಮಗೆ ಕಾಣಬಹುದು, ಓಪನ್ ಆಗಿರುವಂಥದ್ದು ಕಾಣಬಹುದು. ಅಲ್ಲಿ ಅದರ ಕಸ ಇದ್ದರೆ ಅದು ಮೇಲಕ್ಕೆ ಬರುತ್ತದೆ, ಅಲ್ಲಿಂದ ಫಿಲ್ಟರ್ ಆಗಿ ಅದು ಮುಂದಕ್ಕೆ ಹೋಗುತ್ತದೆ. ಮುಂದಕ್ಕೆ ಹೋಗಿ ಅದು ಬಯೋಗ್ಯಾಸ್ ಪ್ಲ್ಯಾಂಟನ್ನು ಸೇರುತ್ತದೆ. ಈ ಒಂದು ಘಟಕದಲ್ಲಿ ಪ್ಲ್ಯಾಂಟಿನಲ್ಲಿ ಇದು ಹಾಕಿರುವಂತಹ ತ್ಯಾಜ್ಯಗಳು, ಸಗಣಿಗಳು ಎಲ್ಲವೂ ಕೂಡ ಕೊಳೆತು ಅದರಿಂದ ಮೀಥೇನ್ ಗ್ಯಾಸ್ ಉತ್ಪತ್ತಿಯಾಗಿ ಈ ರೀತಿಯಾದ ಒಂದು ಪೈಪಿನ ಮೂಲಕ ಅದು ಬಂದು ಮನೆಯ ಗೋಡೆಯ ಮೂಲಕ ಬಂದು ಮನೆಯ ಅಡಿಗೆ ಮನೆಯನ್ನು ಸೇರುತ್ತದೆ. ಮುಂದೆ ಅದು ಸ್ಟೌವಿನ ಮೂಲಕ ಅದನ್ನು ನಾವು ಬಳಸಿಕೊಳ್ಳಬಹುದಾಗಿದೆ. ಗ್ಯಾಸ್ ತಯಾರಿಕೆಗೆಂದು ಹಾಕಿರುವಂತಹ ತ್ಯಾಜ್ಯಗಳೆಲ್ಲವೂ ಕೂಡ ಕರಗಿ ಕೊಳೆತು ಚೆನ್ನಾಗಿ ಅದರಿಂದ ಗ್ಯಾಸ್ ಉತ್ಪತ್ತಿಯಾಗಿ ನಂತರ ಹೊರಬರುವ ತ್ಯಾಜ್ಯವು ಆಗಿರುತ್ತದೆ. ಇದು ಈ ಟ್ಯಾಂಕಿಯಲ್ಲಿ ನೀವು ಕಾಣಬಹುದು. ಇದನ್ನು ಸ್ಲರಿ ಎಂದು ಕರೆಯುತ್ತಾರೆ. ಇದು ಕೂಡ ಒಳ್ಳೆಯ ಗೊಬ್ಬರ ಕೃಷಿಗೆ. ಇದನ್ನು ಮುಂದೆ ತೆಗೆದುಕೊಂಡು ಹೋಗಿ ಪೈಪಿನ ಮೂಲಕ ಕೃಷಿ ತೋಟಗಳಿಗೆ, ಅಡಿಕೆ ಕೃಷಿ ಮತ್ತು ತೆಂಗಿನ ಕೃಷಿ ಮತ್ತು ಇತರ ಎಲ್ಲ ಕೃಷಿಗೂ ಬಳಸುವುದರಿಂದ ಅದು ಒಳ್ಳೆಯ ಒಂದು ಪೋಷಕಾಂಶಗಳು ದೊರೆಯುತ್ತದೆ. ಈಗ ಸಗಣಿ ಗೊಬ್ಬರದಲ್ಲಿ ಒಳ್ಳೆಯ ಅಂಶಗಳು ಇರುವುದರಿಂದ ಕೃಷಿಗೆ ತುಂಬ ಅನುಕೂಲ ಆಗಿರುತ್ತೆ. ನೋಡಿ, ಇಲ್ಲಿ ನೋಡಿ, ಅದು ಬಂದಂತಹ ಸ್ಲರಿಯನ್ನು ಈ ರೀತಿಯಾಗಿ ಪೈಪಿನ ಮೂಲಕ ತೆಗೆದುಕೊಂಡು ಹೋಗಿ ತೋಟಕ್ಕೆ ನಾವು ಅದನ್ನು ಬಳಸಿಕೊಳ್ಳುವುದನ್ನು ನಾವಿಲ್ಲಿ ಕಾಣಬಹುದು. ಬಯೋಗ್ಯಾಸ್ ಘಟಕದಲ್ಲಿ ತಯಾರಾದ ಈ ಒಂದು ಗ್ಯಾಸಿನ ಮೂಲಕ ಈ ಸ್ಟವ್ ಯಾವ ರೀತಿಯು ಕೆಲಸ ಮಾಡುತ್ತಿದೆ, ಉರಿಯುತ್ತಿದೆ ಮತ್ತು ಅದರ ಒಂದು ಉರಿ ಯಾವ ರೀತಿ ಕಾಣುತ್ತದೆ, ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಮತ್ತು ಅದರ ಮೇಲೆ ಅಡುಗೆಯನ್ನು ಯಾವ ರೀತಿ ಮಾಡುತ್ತಾರೆ ಮತ್ತು ಮಾಡಬಹುದು ಎಂಬುದನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ. ಅದಕ್ಕಾಗಿ ಒಂದು ಪ್ರತ್ಯೇಕವಾದ ಸ್ಟವ್ ಬರುತ್ತದೆ. ಇದರಲ್ಲಿ ಎಲ್ಲ ರೀತಿಯ ಅಡುಗೆಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ನೋಡಿ, ಇದರ ಜೊತೆಗೆ ಇನ್ನೊಂದಷ್ಟು ಕಟ್ಟಿಗೆ ಒಲೆ ಕೂಡ ಇರುತ್ತದೆ. ಇಲ್ಲಿ ನೋಡಿ, ಇದು ನೀವು ನೋಡ್ತಾ ಇರುವಂಥದ್ದು ಅಸ್ತ್ರ ಒಲೆ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಸೌದೆಯ ಒಲೆ. ಓಕೆ ಮಾಸ್ಟ್ರೆ, ತುಂಬ ಥ್ಯಾಂಕ್ಸು. ಈ ಗೋಬರ್ ಗ್ಯಾಸ್ ಮತ್ತು ಬಯೋಗ್ಯಾಸ್ ಬಗ್ಗೆ ಮತ್ತು ಕೃಷಿ ಜೀವನದ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಜನಗಳು ಇದನ್ನು ಅಳವಡಿಸಿಕೊಳ್ತಾರೆ ಅಂತ ಹೇಳ್ತಾನೆ. ಹಾಗೆಯೇ ನಮ್ಮ ಈ ವಿಡಿಯೋ ನೋಡ್ತಿರುವಂಥ ಎಲ್ಲರೂ ಕೂಡ ಈ ವಿಚಾರಗಳ ಬಗ್ಗೆ ಗಮನ ಹರಿಸಿ. ಯಾಕಂದರೆ ನಮಗೆ ಭವಿಷ್ಯದಲ್ಲಿ ಮುಂದೆ ಕೂಡ ಇಂತಹ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ಇಂತಹ ಸರಳ ಸುಲಭ ವಿಧಾನಗಳನ್ನು, ಅಭಿವೃದ್ಧಿ ಹೊಂದಿರುವಂಥ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸಿ ನಮ್ಮ ಜೀವನವನ್ನು ಸುಲಭಗೊಳಿಸೋಣ. ಹಾಗೆ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.